ಬೆಂಗಳೂರಲ್ಲಿ ಯುವತಿ ಪ್ರಬುದ್ಧ ಅನುಮಾನಾಸ್ಪದ ಸಾವು, ಅದು ಆತ್ಮಹತ್ಯೆಯಲ್ಲ, ಕೊಲೆ ಅನ್ನೋದು ನಿನ್ನೆ ಗೊತ್ತಾಗಿದೆ. ಈಗ ಇದೇ ಕೇಸಿಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಮಾಡಿದ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಕೊಲೆಗೆ ಕಾರಣ ಆಗಿದ್ದು 2,000 ರೂಪಾಯಿಯ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಕೊಲೆಯಾದಂಥ ಪ್ರಬುದ್ಧಾಳ ಸಹೋದರನ ಸ್ನೇಹಿತ ಈ ಕೃತ್ಯವನ್ನು ಎಸಗಿದ್ದಾನೆ. 2,000 ರೂಪಾಯಿ ದುಡ್ಡಿಗೋಸ್ಕರ ಈ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 20 ವರ್ಷದ ಮಹಿಳೆಯ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ತಂಡವು ಭೇದಿಸಿದ್ದು, ಈವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದು ಏನಂದರೆ, ಕೆಲ ಘಟನೆ ನಡೆಯುವ 1-2-3 ದಿನದ ಮುಂಚೆ ಆರೋಪಿಯು ಮೃತಳ ತಮ್ಮನ ಗೆಳೆಯನಾಗಿದ್ದು, ಅವರು ಸುಮಾರು ಬರೋದು ಹೋಗೋದು ಇರ್ತದೆ. ಆ ಟೈಮ್ನಲ್ಲಿ ಒಂದು ಸತಿ ಆ ಮನೆಗೆ ಹೋಗಿದ್ದಾಗ ಆ ಹುಡುಗಿ ಪರ್ಸಿಂದ ಇಷ್ಟು ದುಡ್ಡು ಕದ್ದಿರ್ತಾನೆ. ದುಡ್ಡು ಯಾಕೆ ಕದ್ದಿರ್ತಾನೆ ಅಂದರೆ, ಇನ್ನೊಬ್ಬ ಗೆಳೆಯಂದು ಆಟ ಆಡಬೇಕಾದ್ರೆ ಸ್ಪೆಕ್ಸ್ ಮುರಿದಿರ್ತದೆ. ಆ ಸ್ಪೆಕ್ಸ್ ರಿಪೇರಿಗಂತ ದುಡ್ಡು ಬೇಕಾಗಿರ್ತದೆ. ಆ ದುಡ್ಡು ಕದ್ದಿದ್ದು ನಂತರ 1-2 ದಿನ ಬಿಟ್ಟು ಫಿರ್ಯಾದ ಮೃತಳು ಆ ದುಡ್ಡು ವಾಪಸ್ ಕೊಡು, ನೀನು ಕದ್ದಿರೋದು ನನಗೆ ಗೊತ್ತಿದೆ ಅಂತಂದಿದ್ದಾಗ ಇವರು ಕಾಲು ಹಿಡಿಯೋಕ್ಕೆ ಹೋಗಿ ಮತ್ತು ಆ ಇದರಲ್ಲಿ ಆ ಹುಡುಗಿ ಬಿದ್ದು, ಆ ಟೈಮ್ನಲ್ಲಿ ಹುಡುಗಿ ಮೇಲೆ ಹಲ್ಲೆ ಮಾಡಿ ಕೈ ಕುಯ್ದಿದ್ದು, ಅದರಿಂದ ಸಾವಾಗಿರ್ತದೆ. ಸದ್ಯಕ್ಕೆ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಸಂಬಂಧಪಟ್ಟ ಜುವೆನೈಲ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಪ್ರಬುದ್ಧ ಅನುಮಾನಾಸ್ಪದ ಸಾವಿನ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಯಿ ಏನು ಅನುಮಾನ ವ್ಯಕ್ತಪಡಿಸಿದ್ರು. ನನ್ನ ಮಗಳದ್ದು ಆತ್ಮಹತ್ಯೆಯಲ್ಲ, ಅದು ಕೊಲೆ ಅನ್ನುವಂಥ ಅನುಮಾನ, ಅದು ಈಗ ನಿಜ ಆಗಿದೆ. ಜೊತೆಗೆ ಕೊಲೆ ಮಾಡಿದ್ಯಾರು ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. DCP ಮಾತನಾಡಿದ್ದನ್ನು ನೋಡಿದ್ರಿ. ಪ್ರಬುದ್ಧಾಳ ತಮ್ಮನ ಸ್ನೇಹಿತ, ಆತ ಮನೆಗೆ ಬರ್ತಾ ಇದ್ದ ಆಗಾಗ, ಆತನೇ ಈ ಕೊಲೆಯನ್ನು ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆಗೇನು ಕಾರಣ ಅಂತಂದರೆ, ಪ್ರಬುದ್ಧಾಳ ಪರ್ಸಲ್ಲಿ ಇದ್ದಂಥ 2,000 ರೂಪಾಯಿಯನ್ನು ಆತ ಕದ್ದಿದ್ದ. ಅದು ಪ್ರಬುದ್ಧಾಳಿಗೆ ಗೊತ್ತಾಗಿ ಆ ನಂತರ ಗಲಾಟೆಯಾಗಿತ್ತು. ಆ ವೇಳೆ ಆತ ಕೈ ಮತ್ತು ಕತ್ತನ್ನು ಕೊಯ್ದು ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.